ಸೊ ಧನು ಇದೀರಾ? ಹಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡ್ರಾ ಸೈಕಲ್ ಗ್ಯಾಪ್ ಅಲ್ಲಿ? ಎಲ್ಲಿ ಮೊಬೈಲ್ ಒದ್ದೆ ಆಗ್ತದಲ್ಲ ಅದಕ್ಕೆ. ಮೊಬೈಲ್ ಒದ್ದೆ ಆಗುತ್ತೆ. ಅವಾಗ್ಲೇ ನೀವೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾ ಇದ್ರಲ್ವಾ? ಹಾ ಹೌದು. ಹೇಳಿ. ಅವ್ರು ಕೇಳಿದ್ ದಿವ್ಯಾಗೆ. ನನ್ಗೇನ್ ಕ್ವಶನ್ ಅಂದ್ರೆ ನಾವೆಲ್ಲ ಅಲ್ಲಿ ಡಿಸ್ಕಸ್ ಮಾತಾಡ್ತಿರುವಾಗ ಅವಾಗ ಹಿಂಗೆ ಅವನ್ ಕೆಲಸ ಮಾಡೋಣ ಮಚ, ನೀನು ತ್ರಿವಿಕ್ರಮ್ ನೀ ಮಗ ಭಯ ನೀ ಸಿಂಗಲ್ ಅಲ್ವಾ, ಅವ್ರ ಅಕ್ಕ ನಿಮ್ಮಿಬ್ರಿಗೆ ಜೋಡಿ ಮಾಡ್ಬಿಡೋಣ ಅಂದಾಗ ಆಕ್ಚುಲಿ ಸೂಪರ್ ಐಡಿಯಾ ಅಂತ ಹೇಳಿ ಅವಳು ಬಂದಿದ ತಕ್ಷಣ ಹೇಳ್ದೆ, ಹಿಂಗಿದೆ ನಿಂಗೆ ಆಲ್ರೆಡಿ ಒಂದು ಗಂಡು ಹುಡುಕಿದಿರಿ, ಕನ್ಫೆಷನ್ ರೂಮಲ್ಲೇ ಶುರು ಮಾಡ್ಬಿಡಿದೆ, ಆಲ್ರೆಡಿ ಒಂದು ಗಂಡು ಹುಡುಕಿದೀನಿ ರೆಡಿ ಇದ್ದಾರೆ, ಹೊರಗಡೆ ಬಂದ್ಮೇಲೆ ಇಬ್ರಿಗೂ ಇಷ್ಟ ಆದ್ರೆ ಮದುವೆ ಮಾಡಿ ಜಯನೇಣ ಅಂತ ಹೇಳಿದ್ದು. ಅದೊಂದು ಜನರಲ್ ಡಿಸ್ಕಷನ್ ಆಯ್ತು. ಸುಮ್ಮನೆ ಅವರೆಲ್ಲ ರೇಕ್ಸೋದಕ್ಕೆ ಅವ್ರಿಗೆಲ್ಲ ಒಂದು ಟೈಮ್ ಪಾಸ್ ಮಾಡೋಕೆ ನನ್ನ ಟಾಪಿಕ್ಸ್ ಬೇಕಿತ್ತಲ್ಲ, ಎಲ್ಲ ಟಾಪಿಕ್ಸ್ ಅಲ್ಲಿ ನಾನು ಆ್ಯಡ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಏನೇ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ನಿಮ್ಗಲ್ವಾ? ಏನೋ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತಾನೆ ಇರ್ತಿದ್ವಿ. ಬ್ರೇಕ್ ಡೌನ್ ಆದಾಗ ಭವ್ಯ ಏನ್ ನೆನ್ಸ್ಕೊಳ್ತಾ ಇದ್ರು ಮನೇಲಿ, ಬಿಗ್ ಬಾಸ್ ಮನೇಲಿ? ಬಿಗ್ ಬಾಸ್ ಮನೇಲಿ ಅಂದ್ರು ಅತ್ತಿದ್ ನಾವ್ ಅಷ್ಟು ನೋಡೇ ಇಲ್ಲ ಅಂತ, ಅತ್ತಾಗ ಏನೊಂದು ಇನ್ಸ್ಪೈರ್ ಮಾಡೋದು ಅಥವಾ ಇಲ್ಲ ನಾನು ಈ ಮನೇಲಿ ಉಳ್ಕೋಬೇಕು ಇನ್ನಷ್ಟು ಆಡ್ಬೇಕು ಇವರೆಲ್ಲ ನೆನಪಿಗೆ ಬರ್ತಾ ಇದ್ರ? ನಾನು ಅಳುವಾಗೆಲ್ಲ ನಾನು ಇವ್ರನ್ನೇ ನೆನ್ಪು ಮಾಡ್ಕೊಳ್ತಿದ್ದೆ, ಶಿಟ್ ನನ್ನ ಹತ್ರ ನನ್ನ ಮನೆಯವರು ಅಳ್ತಾರೆ, ಯಾಕೆ ಇಷ್ಟೊಂದು ಅಳು ಬರ್ತಿದೆ ಅಲ್ಲಿ ಅತ್ತಿದ ತಕ್ಷಣ ಅಲ್ಲೇ ಹೊರಗಡೆ ಹಿಂಗೆ ಅಳು ಬರ್ತಿಲ್ಲ, ಇಲ್ಲಿ ಯಾಕೆ ಇಷ್ಟು ಅಳು ಬರ್ತಿದೆ ಅನ್ನೋ ಕ್ವಶನ್ ಮಾರ್ಕ್ಸ್. ಆ್ಯಂಡ್ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗಿದ ತಕ್ಷಣ ಇವರೆಲ್ಲ ನೆನಪಾಗೋದು, ಅವಾಗ ಇನ್ನೂ ಜೋರು ಅಳು ಬರೋದು. ಅಯ್ಯೋ ಯಾಕೆ ಏನಾಗ್ತಿದೆ, ಅದು ಒಂಥರ ಕೆಲವೊಂದ್ಸಲ ಸುಮ್ಮನೆ ಅಳು ಬರೋದು, ಇದೆಲ್ಲ ನೆನ್ಸ್ಕೊಂಡು ಸಿಚುಯೇಷನ್ಸು. ಹೊರಗಡೆನೂ ಈ ರೀತಿ ಸಿಚುಯೇಷನ್ಸ್ ಆಗುತ್ತೆ, ಆದರೆ ನಮ್ಗೆ ಲೇಟಾಗಿ ಆಗುತ್ತೆ, ಲೇಟಾಗಿ ಪ್ರಾಸೆಸ್ ಆಗುತ್ತೆ. ಅಲ್ಲಿ ಅಂದರೆ ಎಲ್ಲ ಬೇಗ ಆಗ್ತಿತ್ತು. ಸೊ ಅದೆಲ್ಲ ನಮಗೆ ಬೇಗ ಡೈಜೆಸ್ಟ್ ಆಗ್ತಿರ್ಲಿಲ್ಲ, ಅದನ್ನೆಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಸ್ವಲ್ಪ. ಸೊ ಮೇಜರ್ ಅಂದರೆ ಏನು ಜವಾಬ್ದಾರಿ ಮಿಸ್ ಮಾಡ್ಕೊಳ್ತಿದ್ರಿ ಭವ್ಯದು ಮನೇಲಿ? ಭವ್ಯದು ಫಿನಾನ್ಷಿಯಲ್ ಆಗಿರ್ಬೋದು. ಫಿನಾನ್ಷಿಯಲ್ ಒಂದು ಸ್ವಲ್ಪ ನಮ್ಗೆ ಇಷ್ಟ, ಯಾಕಂದರೆ ಸರ್ಟೆನ್ ಥಿಂಗ್ಸ್ ನಾನು ತಗೊಳ್ತಿದ್ದಕ್ಕೆ ಮೇಜರ್ ಅವಳದೇ ಇದ್ದಿದ್ದು. ಸೊ ಅದೊಂದು ಸ್ವಲ್ಪ ನಮಗೆ ಕಷ್ಟ ಆಯಿತು. ಮತ್ತು ಅವಳದೇ ಖರ್ಚಾದಾಯಿತು ನಮಗೆ, ಬಟ್ಟೆ ಅವಳದು ಪ್ರತಿಯೊಂದು ಡೈಲಿ ಅಥವಾ ವೀಕ್ಲಿ ಒಳಗೆ ಬಟ್ಟೆ ಕಳಿಸ್ಬೇಕು ಅಂದ್ರೆ ಅದ್ರ ಜೊತೆಗೆ ಡೈಲಿ ಯೂಸ್ ಬಟ್ಟೆ. ನಮ್ಮ ಹುಡುಗಿರದು ಒಂದು ಖರ್ಚಾ, ಬೇರೆ ಹುಡುಗರ್ದರೆ ಪ್ಯಾಂಟ್ ಶರ್ಟ್, ಇವಳ್ದು ಟಾಪ್ ಕಳಿಸಿದ್ರೆ ಪ್ಯಾಂಟು, ಅದಕ್ಕೆ ಚಪ್ಪಲ್ಲು, ಅದಕ್ಕೆ ಇಯರಿಂಗ್ಸು, ಮೇಕಪ್ಪು. ಸೊ ಇವಳದೇ ಒಂದು ಸುಮಾರು ಖರ್ಚಿತ್ತು. ಅದೊಂದು ಸ್ವಲ್ಪ ನಮಗೆ ಇಂಬ್ಯಾಲೆನ್ಸ್ ಆಯ್ತು. ಅದು ಬಿಟ್ಟರೆ ನಮ್ಗೆ ಇನ್ನೇನು ಏನು ಅಷ್ಟೊಂದೆಲ್ಲ ಏನು ಪ್ರಾಬ್ಲಮ್ ಒರೇ ಥರ ಏನು ಆಗಲಿಲ್ಲ ಇಲ್ಲ. ನೋಡಿದ್ರಾ ಧನರಾಜ್ ಲೈನ್ ಕಟ್ ಆಯ್ತಾ? ಧನರಾಜ್ ಇದೀರಾ? ಇದ್ದ ನನ್ನ ಹತ್ರ ಮಾತಾಡಿಸಿ ಉತ್ತರ ಅವ್ರು ಕೊಟ್ಟೇ ಇಲ್ಲ ಉತ್ತರ. ಅದನ್ನು ಹೇಳಿದ ತಮಾಷೆ ಮಾತಾಡಿದ್ದು, ತಮಾಷೆ ಅಂತೆ. ತಮಾಷೆನದು? ಮನ್ಸಿಗೆ ಹಚ್ಕೊಂಡ್ಬಿಟ್ರ ನೀವು? ಇಲ್ಲ, ನಾನು ಏನೋ ಹೌದಾ ಅನ್ನೋ ತರ ಅನ್ಕೊಂಡಿದ್ದೆ, ಆಗಿರ್ಬೋದೇನೋ ಅಂತ. ಇಲ್ಲ ಸುಮ್ಮನೆ ತಮಾಷೆ ಅದೆಲ್ಲ. ಇನ್ನೊಬ್ರು ಬರ್ತಾರಲ್ಲ ಅವ್ರ ಹತ್ರನು ಕ್ಲಾರಿಟಿ ಕೇಳೋಣ ಬಿಡಿ, ಆಯ್ತಾ? ಸ್ವಲ್ಪ ಹೊತ್ತಲ್ಲೇ ಜಾಯಿನ್ ಆಗ್ತಾರೆ ನಮ್ಮನ್ನ. ನೀವೇ ಥ್ಯಾಂಕ್ ಯು ಸೋ ಮಚ್. ಸ್ನಾನ ಮುಂದುವರಿಸಿ, ಸ್ನಾನ ಕಂಪ್ಲೀಟ್ ಮಾಡಿದಾನು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್, ಲವ್ ಯು. ಲವ್ ಯು ಟು. ಸಿಗೋಣ. ಬಾಯ್ ಬಾಯ್. ಈಗ ಇವ್ರ ಮನೆಯೊಳಗೆ ಬಂದು ಹೋದ್ಮೇಲೆ ಭವ್ಯ ನೀವೇನ್ ಬೇಜಾರ್ ಮಾಡ್ಕೊಂಬೇಡಿ, ಜಲಸ್ ಫೀಲ್ ಮಾಡ್ಬೇಡಿ. ಇವ್ರದೇ ವಿಷಯ. ನಮ್ಮ ಆಫೀಸಲ್ಲೂ ಬಾಯ್ಸ್ ಇವ್ರಿಂದನೇ ಬಿದ್ಬಿಟ್ಟಿದ್ದಾರೆ. ಈಗ ಭವ್ಯ ಬರ್ತಾರೆ ಅಂತ ಹೇಳಿದ್ಮೇಲಿಂದ ಅವ್ರ ಜೊತೆ ಅಕ್ಕನ್ನು ಕರ್ಸಿ ಅಂತ ಆಯ್ತಾ, ಕರ್ಸದ್ಮೇಲೆ ಅವ್ರು ಡಾನ್ಸ್ ಹಾಕಿ ಅಂತ ಕೂತಿದ್ದಾರೆ. ಸೀರಿಯಸ್ಲಿ